ಗಮನಿಸ್ತಾ ಹೋದ್ರೆ ಹಬ್ಬವೋ ಹಬ್ಬ ರೀ. ಪ್ರತಿ ಫ್ರೇಮ್ ನಲ್ಲೂ ಕೂಡ ಗೇಮ್ ಚೇಂಜರ್ ಗಿಲ್ಲಿ. ಅಬ್ಬಬ್ಬಬ್ಬಬ್ಬ ಏನ್ರಿ ಇದು ಗಿಲ್ಲಿ ಹಬ್ಬ. ಪ್ರತಿ ಫ್ರೇಮ್ ನಲ್ಲೂ ಕೂಡ ಗೇಮ್ ಚೇಂಜರ್ ಗಿಲ್ಲಿಯ ಆಟಕ್ಕೆ ಎಲ್ಲರೂ ಕೂಡ ಫಿದಾ ಹೋಗ್ಬಿಟ್ಟಿದ್ದಾರೆ. ನಾನು ಗೆಲ್ಲೋದು ಪಕ್ಕ ಅಂತ ಗಿಲ್ಲಿ ಹೈ ಜೋಶ್ ಅಲ್ಲಿದ್ದಾನೆ. ಫ್ಯಾನ್ಸ್ ಗ್ಯಾಂಗ್ ನೋಡಿ ಗಿಲ್ಲಿ ಫುಲ್ ಖುಷು. ಅಭಿಮಾನಿಗಳಿಗೋಸ್ಕರ ಹೊಸ ಡೈಲಾಗ್ ಹೊಡೆದಂತ ಗಿಲ್ಲಿ. ಮನಿಗೂ ಅಭಿಮಾನಿಗೂ ವ್ಯತ್ಯಾಸ ಇದೆ. ಮನಿ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅಭಿಮಾನಿಗಳು ಹಾಗಲ್ಲ, ಯಾವಾಗಲೂ ಜೊತೆ ಆಗಿರ್ತಾರೆ. ದುಡ್ಡು ಇವತ್ತು ಇರುತ್ತೆ, ಬರುತ್ತೆ. ಆದ್ರೆ ಅಭಿಮಾನ ಒಂದು ಸಾರಿ ಹುಟ್ಕೊಂಡ್ರು ಅಂತಂದ್ರೆ ಆ ಅಭಿಮಾನ ಕಡೆ ತನಕ ಇರುತ್ತೆ ಅಂತ ಹೇಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಡೈಲಾಗ್ ಸ್ಟಾರ್ ಗಿಲ್ಲಿ ಮಿಂಚಿಂಗು. ಬಿಗ್ ಬಾಸ್ ಫಿನಾಲೆಯಲ್ಲೂ ಕೂಡ ಬನಿಯನ್ ಹಾಕಲು ಗಿಲ್ಲಿ ರೆಡಿ. ಬನಿಯನ್ ರಾಜನ ಭಾವುಕ ಮಾತಿಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಎಸ್, ಈ ದೃಶ್ಯಗಳನ್ನು ಗಮನಿಸ್ತಾ ಇದ್ದಿರಲ್ಲ. ಈ ವೇದಿಕೆ ಮೇಲೆ ಬಂದಂಥ ಸಂದರ್ಭದಲ್ಲಿ ಫಳಾರ್ ಗಿಲ್ಲಿಯ ಒಂದಿಷ್ಟು ಮಾತುಗಳು, ಆ ಕಾನ್ಫಿಡೆನ್ಸ್, ಆ ಲೆವೆಲ್ ಚೇಂಜ್ ಆಗೋಗ್ಬಿಟ್ಟಿತ್ತು. ಅಷ್ಟರ ಮಟ್ಟಿಗೆ ಕ್ರಿಯೇಟಿವಿಟಿ ರೀ, ಸಿಕ್ಕಾಪಟ್ಟೆ. ಒಂದೊಂದು ಫೋಟೋಗಳು ಕೂಡ ಗಮನಿಸ್ತಾ ಹೋದ್ರೆ ಫಳಾರ್ ಗಿಲ್ಲಿಯ ಅಭಿಮಾನ, ಆ ಪ್ರೀತಿಯನ್ನು ತೋರಿಸುವಂಥ ಕೆಲಸ. ಅದರ ಜೊತೆಗೆ ಆ ವೇದಿಕೆಯಲ್ಲಿ ಬಹಳಷ್ಟು ಅದ್ಭುತವಾದಂಥ ಆ ಸ್ಟೋರಿ ನಡೆದು ಹೋಗ್ಬಿಡುತ್ತೆ. ಅಲ್ಲಿ ಏನಪ್ಪ ಅಂತಂದರೆ, ಅಭಿಮಾನಿಯೊಬ್ಬರು ಟ್ಯಾಟೂ ಅನ್ನು ಹಾಕೊಂಡ್ಬಿಟ್ಟಿರ್ತಾರೆ. ಆ ಟ್ಯಾಟೂ ಹಾಕೊಂಡಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಎಷ್ಟರ ಮಟ್ಟಿಗೆ ಖುಷಿ ಆಗಿಬಿಡ್ತಾರೆ ಅಂತಂದರೆ, ಸಾಕಷ್ಟು ಜನ ತಂದೆ ತಾಯಿ ಹೆಸರುಗಳನ್ನು ಹಾಕೋತಾರೆ, ತಂದೆ ತಾಯಿ ಫೋಟೋಗಳನ್ನು ಹಾಕೋತಾರೆ, ತಂದೆ ತಾಯಿಯ ಒಂದಿಷ್ಟು ಆ ಚಿತ್ರವನ್ನು ಬಿಡಿಸ್ಕೊಳ್ತಾರೆ ಎದೆ ಮೇಲೆ, ಕೈ ಮೇಲೆ, ಎಲ್ಲಿ ಬೇಕಾದರೂ ಕೂಡ. ಆದರೆ ಅಭಿಮಾನ ಅನ್ನುವಂಥದ್ದು ಇದೆಯಲ್ಲ, ನಿಜವಾಗ್ಲೂ ಕೂಡ ಆ ಕೈ ಮೇಲೆ ಗಿಲ್ಲಿಯ ಫೋಟೋ ಹಾಕೊಂಡು ಕೆಳಗಡೆ ಗಿಲ್ಲಿ ಅಂತ ಬರ್ಕೊಂಡಿದ್ದ ಆ ಗಿಲ್ಲಿಯ ಎಮೋಷ್ನಲ್ ಎಷ್ಟಾಗ್ತಾರೆ ಅಂತಂದರೆ, ನಾನು ಹೊರಗಡೆ ಬಂದ ಮೇಲೂ ಕೂಡ ನಿನ್ನನ್ನು ಭೇಟಿ ಆಗ್ತೀನಿ ಅಣ್ಣ, ಯಾವೂರು ಹೇಳು ಅಂತ ಹೇಳ್ತಾರೆ. ನಾನು ಮಂಡ್ಯದವರು, ಆ ಕಡೆ ಮಳವಳ್ಳಿಯವರೇ ಅಂತ ಹೇಳ್ತಾರೆ. ನೋಡಿ, ಅದು ಪ್ರೀತಿ ಕಣ್ರಿ. ಯಾಕೆ ಅಂತಂದರೆ, ಈಗ ಫೋಟೋಗಳನ್ನು ಹಾಕೊಳ್ಳುವಂಥ ಅಭಿಮಾನ ಇದೆಯಲ್ಲ, ಅವರ ಮೇಲೆ ಪ್ರೀತಿ ಇದೆಯಲ್ಲ, ನಿಜವಾಗ್ಲೂ ಕೂಡ ಅದನ್ನು ಗಿಲ್ಲಿ ಬಿಟ್ಟರೆ ಈ ಸೀಸನ್ನಲ್ಲಿ ಮರಿ ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಯಾಕೆ ಅಂತಂದರೆ, ಅದಕ್ಕೆ ಹೇಳೋದು, ಮನಿಗೂ ಅಭಿಮಾನಕ್ಕೂ ಕೂಡ ಇರುವಂಥ ವ್ಯತ್ಯಾಸ ಏನಪ್ಪ ಅಂತಂದರೆ, ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ ಸ್ವಾಮಿ. ಆದರೆ ಅಭಿಮಾನ ಅನ್ನುವಂಥದ್ದು ಒಂದು ಸಾರಿ ಹುಡ್ಕೊಂಡ್ಬಿಟ್ರೆ ಯಾವತ್ತೂ ಕೂಡ ಜೊತೆಯಾಗಿರ್ತಾರೆ. ಸೊ ಜೊತೆಯಾಗೇ ಒಂದಿಷ್ಟು ಹೋಗ್ತಾರೆ ಅನ್ನುವಂಥದ್ದು, ಅಷ್ಟರ ಮಟ್ಟಿಗೆ ಪ್ರೀತಿ ತೋರಿಸುವಂಥ ಕೆಲಸ ಇಲ್ಲಿ ಮಾಡ್ತಾ ಇರುವಂಥದ್ದು. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹವ ಹೆಂಗಿದೆ ಅಂತಂದರೆ, ನಿಜವಾಗ್ಲೂ ಕೂಡ ಪ್ರತಿ ಫ್ರೇಮ್ನಲ್ಲೂ ಕೂಡ ಗೇಮ್ ಚೇಂಜರ್ ಅಂತಂದರೆ ಫುಲ್ ಚೇಂಜು ಅಣ್ಣ. ಫುಲ್ ಅಂತಂದರೆ ಫುಲ್ ಚೇಂಜ್ ಆಗೋಗ್ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಫ್ಯಾನ್ಸ್ಗಳನ್ನು ನೋಡಿ ಗಿಲ್ಲಿ ಎಷ್ಟು ಖುಷಿ ಆಗ್ತಾರೆ, ಎಷ್ಟು ಕುಡಿದು ಕುಪ್ಪಳಿಸ್ತಾರೆ ಅಂತಂದರೆ ಸಿಕ್ಕಾಪಟ್ಟೆ ಜೋಶು. ಅವನು ಬರ್ತಾ ಇದ್ದ ಹಾಗೆ ಆ ಜೋಶು, ಆ ಕೂಗು ಇಡೀ ಬಿಗ್ ಬಾಸ್ ಮನೆಯೇ ಒಂದು ರೀತಿಯಾಗಿ ಗಡ ನಡಗಿಸಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಕೂಗ್ತಾರೆ. ಆ ಗಿಲ್ಲಿ ಬರ್ತಾ ಇದ್ದಾನೆ ಅಂತಂದರೆ ಸಾಕು, ಅವನು ಆ ದೃಶ್ಯಗಳಲ್ಲಿ ಕಾಣಿಸಿದ್ರೆ ಸಾಕು, ಆ ಡೋರ್ ಓಪನ್ ಮಾಡ್ಕೊಂಡು ಬರ್ತಿದ್ದಾಗ ಅಭಿಮಾನಿಗಳ ಕೂಗಿತ್ತಲ್ಲ, ಆ ಪ್ರೀತಿ ತೋರಿಸ್ತಾ ಇದ್ರಲ್ಲ, ಅದು ಈ ಸೀಸನ್ನ ಎಲ್ಲ ಸ್ಪರ್ಧಿಗಳನ್ನು ಹೊರತುಪಡಿಸಿದ್ರೆ ಗಿಲ್ಲಿ ಲೆವೆಲೇ ಬೇರೆ ಇದೆ ಕಣ್ರಿ. ಗಿಲ್ಲಿ ಹವಾನೇ ಬೇರೆ ಇದೆ. ಆ ಗಿಲ್ಲಿಯ ಗೇಮ್ ಚೇಂಜಿಂಗ್ ಆ ಆಟ ಇದೆಯಲ್ಲ, ಅದಕ್ಕೆಲ್ಲರೂ ಕೂಡ ಮನಸೋತಿದ್ದಾರೆ, ಫಿದಾ ಆಗಿದ್ದಾರೆ ಅಭಿಮಾನಿಗಳು ಅಷ್ಟರ ಮಟ್ಟಿಗೆ. ಸೊ ಈಗ ನೋಡಿ, ಫಿನಾಲೆಯಲ್ಲೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಬನಿಯನ್ ಹಾಕೊಂಡೆ ನಾನು ಬರ್ತೀನಿ ಅಂತ ಹೇಳ್ತಾನೆ. ಬನಿಯನ್ ಹಾಕೋದಕ್ಕೂ ಕೂಡ ರೆಡಿ ಅಂತ ಹೇಳ್ತಾನೆ. ಅದಕ್ಕೆ ಹೇಳೋದಲ್ಲ ಹಳ್ಳಿ ಪ್ರತಿಭೆ ಅಂತ. ತಮ್ಮ ಸೊಗಡನ್ನು ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ. ಬನಿಯನ್ ರಾಜ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ, ಅಷ್ಟರ ಮಟ್ಟಿಗೆ ಪ್ರೀತಿಯನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಆ ಪ್ರೀತಿಯನ್ನು ಕೊನೆಯವರೆಗೂ ಕೂಡ, ಕಪ್ ಗೆಲ್ಲುವವರೆಗೂ ಕೂಡ ತೋರಿಸಲಿ ಅನ್ನುವಂಥದ್ದು ನಮ್ಮ ಆಶಯವೂ ಕೂಡ ಇದೆ. ಸೊ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಈ ಬಾರಿ ಯಾರಿಗೆ ಒಂದಿಷ್ಟು ಹೌದಪ್ಪ ಬಿಗ್ ಬಾಸ್ ಮನೆಗೆ ಇವರು ಒಂದು ಕಡೆ ಈ ಕಪ್ಪನ್ನು ಹಿಡಿಯೋದಕ್ಕೆ ಅರ್ಹತೆ ಇದ್ದವ್ರಿಗೆ ಬಿಗ್ ಬಾಸ್ ಕಪ್ ಸಿಗಲಿ, ಅವರಿಗೆ ಸಿಗಬೇಕು, ಇವರಿಗೆ ಸಿಗಬೇಕು ಅನ್ನುವಂಥದ್ದು ಏನಿಲ್ಲ ನಮ್ಮದು. ಯಾರಿಗೂ ಸಿಕ್ಕರೂ ಕೂಡ ಒಂದಿಷ್ಟು ಒಳ್ಳೆಯದೇ. ಆದರೆ ಅದಕ್ಕೆ ಅರ್ಹರು ಯಾರು ಇರ್ತಾರೆ, ಅದಕ್ಕೆ ಆ ಕಪ್ಗೆ ಅರ್ಹರು ಯಾರು ಇರ್ತಾರೆ, ಅವರಿಗೆ ಸಿಗಲಿ ಅನ್ನೋದೇ ನಮ್ಮದು ಕೂಡ. ಸೊ ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ, ಅಶ್ವಿನಿ ಗೌಡಗೆ ಗಿರಿಗಿಟ್ಲೆ ಆಡಿಸಿದಂಥ ಫಳಾರ್ ಗಿಲ್ಲಿ ಫ್ಯಾನ್ಸ್ ಒಂದು ಕಡೆ. ಸೊ ಅಶ್ವಿನಿ ಗೌಡ ಅವರು ಕೂಡ ಒಂದು ಕಡೆ ಎಂಟ್ರಿ ಕೊಟ್ಟಂತ